ಹೆಂಡತಿ ಕೈ ರುಚಿ ಸೊಗಸಾಗಿದೆ ಕಣ. ತಗೊಳ್ಳಿ ಅತ್ತೆ ಹಾಲು ತಗೊಳ್ಳಿ ಮಾವ. ಅಲ್ಲಮ್ಮ, ಈಗಲೇ ಬೇಡ ಬೇಡ ಅಂದ್ರೆ ಹೊಟ್ಟೆ ತುಂಬಾ ಊಟ ಹಾಕ್ಬಿಟ್ಟಿದ್ಯಾ. ಇದಕ್ಕೆಲ್ಲ ಎಲ್ಲಮ್ಮ ಇರುತ್ತೆ ಜಾಗ. ದೊಡ್ಡಪ್ಪ ಎಷ್ಟಿದೆ ದೊಡ್ಡಪ್ಪ, ಸ್ವಲ್ಪ ತಾನೆ ತಗೊಳ್ಳಿ. ಹಾ ಸರಿಯಪ್ಪ. ಅಲ್ಲ ರಘು, ನೀನು ನಮ್ಮನೆಗೆ ಬಂದು ನಮ್ಮ ಮಗನಿಗೆ ಅಲ್ಲೇ ಯಾಕಪ್ಪ ಇರಬಾರ್ದು? ನಮಗ್ ತಾನೇ ನೀನ್ ಬಿಟ್ರೆ ಇನ್ಯಾರೋ ಇದ್ದಾರೆ. ಹಾಗೆ ಹೇಳಿ ಮಾವ, ನಾನು ಎಷ್ಟೋ ಸಲ ಹೇಳ್ದೆ ಇವರಿಗೆ, ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಇವರು. ಸೌಮ್ಯ, ಇವ್ರು ನನಗೆ ದೊಡ್ಡಪ್ಪ ಮಾತ್ರ ಅಲ್ಲ, ಇವ್ರು ನನಗೆ ಹೆತ್ತು ತಂದೆ ತಾಯಿ ಇದ್ದಾಗೆ. ಮತ್ತೆ ಬೇರೆ ಮನೆ ಯಾಕೆ? ನೆಂಟ್ರಿಷ್ಟು ತರ ಬಂದ್ ಹೋಗೋದು ಯಾಕೆ? ಹಾಗಲ್ಲ ದೊಡ್ಡಮ್ಮ, ಎಲ್ರೂ ಒಟ್ಟಿಗೆ ಇದ್ರೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಆಗ ನಿಮ್ ಮನ್ಸಿಗೆ ಬೇಜಾರಾಗ್ಬೋದು ಅಂತ ದೂರ ಇದ್ದೀವಿ. ಬೇರೆ ಇದ್ರೆ ಎಲ್ರೂ ಚೆನ್ನಾಗಿರ್ತೀವಿ. ದೊಡ್ಡಪ್ಪ ಈಗಾಗಲೇ ಟೈಮ್ ಆಯ್ತು, ಹೋಗಿ ಮಲ್ಕೋಗಿ. ಸರಿಯಪ್ಪ, ನೀ ಹೋಗಿ, ನಾ ಆಮೇಲೆ ಹೋಗಿ ಮಾಡ್ತೀವಿ. ಎಷ್ಟ್ ಹೇಳಿದ್ರು ಅಷ್ಟೇ, ಆ ದೊಡ್ಡ ಮನೇಲಿ ನಾವಿಬ್ರು ದೆವ್ವಗಳ ತರ ಇರ್ಬೇಕು. ರಘುನ ದತ್ತು ಮಗ ಅನ್ಕೊಂಡ್ ಬೆಳೆಸಿದ್ವಿ. ನೀವೇನ್ ಬೇಕಾದ್ರೆ ಹೇಳಿ, ನಮ್ ಹೊಟ್ಟೆಲ್ ಹುಟ್ಟಿದ್ರೆ ನಮ್ ಮಕ್ಳು. ಅಲ್ಲ ಕಣೆ ರಘು, ನಮ್ಗೆ ಏನೇ ಕಡಿಮೆ ಮಾಡಿದ ಈಗ? ಅವ್ರಿಗೂ ಹೊಸ ಮದುವೆ ಆಗಿದೆ, ಸ್ವಲ್ಪ ಸ್ವತಂತ್ರ ಬೇಕಲ್ವಾ? ಅಯ್ಯ, ರಾಮಾಯಣದ ಪುಸ್ತಕ ಕೊಡ್ತೀನಿ ಅಂತ ಹೇಳಿದ್ದ, ಹೋಗಿ ತಗೊಂಡ್ಬರ್ತೀನಿ. ಆಗಸ್ಟ್ 7, 2012 ಮಂಗಳವಾರ ಬೆಳಿಗ್ಗೆ 6 ಗಂಟೆ, ವೆಂಕಟೇಶಯ್ಯನ ಮನೆ, ಜೆಪಿ ನಗರ, ಬೆಂಗಳೂರು. ಬೆಳಿಗ್ಗೆ 9 ಗಂಟೆ, ಏನು ಬೆಳಿಗ್ಗೆ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಎಲ್ಲೊಟ್ಟೋಗಿದ್ದಾರೆ ಇವರು? ಎಲ್ಲೋಗಿದಾರೋ ಏನೋ. ಆಗಸ್ಟ್ 8, 2012 ಬುಧವಾರ ಬೆಳಿಗ್ಗೆ 6 ಗಂಟೆ, ಬೆಳಿಗ್ಗೆ 9 ಗಂಟೆ, ಅಮ್ಮರೇ, ಏನಿ ಪದ್ಮ, ಕೆಲ್ಸ ಆಗೋಯ್ತಾ ಇಷ್ಟು ಬೇಗ? ಕೆಲ್ಸಕ್ಕೆ ಅಂತ ಬಂದೆ ಅಮ್ಮವ್ರೆ, ಮನೆಯಾಗ ಯಾರು ಇಲ್ಲ. ನಿನ್ನೇನು ಬಂದು ಹೋದೆ. ಅವ್ರೇನಾದ್ರು ಊರ್ಗೇನಾದ್ರು ಹೋಗಿದಾರ ಹೆಂಗೆ? ನಂಗೂ ಗೊತ್ತಿಲ್ಲಪ್ಪ, ನಿನ್ನೆಯಿಂದ ನಾನು ಅವ್ರನ್ನ ನೋಡಿಲ್ಲ. ಬಹುಶಃ ಅವ್ರ ರಿಲೇಷನ್ಸ್ ಇದಾರೆ, ಚಂದ್ರಶೇಖರ್ ಅಂತ, ಅವ್ರ ಮನೆಗೆ ಹೋಗಿದ್ರು ಹೋಗಿರ್ಬೋದು. ಹಂಗೇನಾರು ಹೋಗಂಗಿದೆ ನನ್ಗೆ ಹೇಳ್ಬಿಟ್ಟು ಹೋಯ್ತಾ ಇದ್ರಲ್ಲ, ಏನ್ ಕತೆನೋ ಏನೋ. ಆಗಸ್ಟ್ 9, 2012 ಗುರುವಾರ ಬೆಳಿಗ್ಗೆ 6 ಗಂಟೆ. ಇದು ಬೆಂಗಳೂರು ಜೆಪಿ ನಗರದಲ್ಲಿರೋ ವೆಂಕಟೇಶಯ್ಯ ಅನ್ನೋರ್ ಮನೆ. ವೆಂಕಟೇಶಯ್ಯ ತಮ್ಮ ಹೆಂಡತಿ ಸ್ವರ್ಣಾಂಬ ಜೊತೆ ಇದೇ ಮನೆಯಲ್ಲಿ ತುಂಬಾ ವರ್ಷಗಳಿಂದ ವಾಸ ಮಾಡ್ತಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರೋ ವೆಂಕಟೇಶಯ್ಯ ಸರಳ ಸಜ್ಜನಿಕೆಯ ವ್ಯಕ್ತಿ. ಮಕ್ಕಳಾಗ್ಲಿಲ್ಲ ಅನ್ನೋ ಒಂದು ಕೊರಗು ಅವರನ್ನ ಜೀವನ ಪರ್ಯಂತ ಕಾಡಿದು ಬಿಟ್ರೆ ಉಳಿದೆಲ್ಲಾ ವಿಚಾರಗಳಲ್ಲೂ ಅವರು ಸಂತೋಷವಾಗೇ ಇದ್ರು. ಬೇಕಾದಷ್ಟು ಆಸ್ತಿ ಪಾಸ್ತಿ, ಹಣ, ಚಿನ್ನ ಎಲ್ಲ ಇರುತ್ತೆ. ತಮ್ಮನ ಮಗ ರಘುನಂದನ್ ಅವರಿಗೆ ಮಗನಾಗಿ ಆ ಕೊರಗನ್ನು ಸ್ವಲ್ಪ ಕಡಿಮೆ ಮಾಡಿರ್ತಾನೆ. ಇಂಥ ವೆಂಕಟೇಶಯ್ಯನವರ ಮನೆಗೆ 3 ದಿನದಿಂದ ಹಾಕಿದ ಬೀಗ ತೆಗೆಯೋದೇ ಇಲ್ಲ. ಮನೆ ಕೆಲಸದ ಪದ್ಮಾವತಿ ಬಂದು ಹೋಗ್ತಾಳೆ. ಕೊನೆಗೆ ವಿಷಯ ಗೊತ್ತಾದ ಚಂದ್ರಶೇಖರ್ ಹಾಗೂ ರಘುನಂದನ್ ವೆಂಕಟೇಶಯ್ಯನವರ ಮನೆ ಹತ್ರ ಬರ್ತಾರೆ. ಇವತ್ತಿಗೆ 3ನೇ ದಿನ, ಪೇಪರ್ ಎಲ್ಲ ಮನೆ ಮುಂದೆ ಬಿದ್ದಿದ್ದಾವೆ. ಅಮ್ಮವರು ಕಾಣಿಸ್ತಾ ಇಲ್ಲ, ಅಯ್ಯವರು ಕಾಣಿಸ್ತಾ ಇಲ್ಲ. ಅವ್ರು ನಿಮ್ಮನೆಗೆ ಏನಾದ್ರು ಬಂದಿದ್ದಾರೇನೋ ಅಂತ ಅನ್ಕೊಂಡೆ ನಾನು. ಇಲ್ಲ ಪದ್ಮ, ನಮ್ಮ ಮನೆಗೆ ಬಂದಿಲ್ಲ. ಸರಿಯಾಗಿ ನೋಡ್ದೆ ಎಲ್ಲ ಕಡೆ. ಇದ್ದಿದ್ರೆ ಬಾಗಲ್ ತೆಗಿತಾ ಇದ್ರಲ್ಲ ಸ್ವಾಮಿ. ಸರಿ, ನಾನು ರಘುನಂದನ್ ಫೋನ್ ಮಾಡಿ ವಿಚಾರಿಸ್ತೀನಿ. ಸರಿ ಸ್ವಾಮಿ.
ಹಲೋ ರಘುನಂದನ್. ಆಗಸ್ಟ್ 10 ಶುಕ್ರವಾರ ಬೆಳಿಗ್ಗೆ 8:30. ಎಲ್ಲೋದ್ರು ದೊಡ್ಡಪ್ಪ? ಚಂದ್ರಶೇಖರ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನನಗೆ ಹೇಳ್ಬಿಟ್ಟು ಹೋಗೋರು. ಫೋನ್ ಮಾಡಿ ನೋಡು. ಹೆಂಗೆ ಸೌಂಡ್ ಬರ್ತಾ ಇದೆ? ಎಲ್ಲೋಗಿರ್ಬೋದು? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು. ನೋಡಿ ಕಾನ್ಸ್ಟೇಬಲ್ ಓಪನ್ ಮಾಡಿ. ಕೊಲೆ ಆಗಿ ತುಂಬಾ ದಿನ ಆಗಿದೆ ಅನ್ಸುತ್ತೆ. ಬನ್ನಿ. ಮೋಹನ್, ಬನ್ನಿಲೆ. ಸರ್ ಇದು ಫ್ರಂಟ್ ಡೋರ್ ಕೀ ಸರ್. ಒಳಗೆ ಬಂದವರು ಹಿಂದಿನ ಬಾಗಿಲಿಂದ ಹೋಗಿದ್ದಾರೆ ಅನ್ಸುತ್ತೆ. ಸರ್ ಬ್ಯಾಕ್ ಡೋರ್ ಕೂಡ ಲಾಕ್ ಆಗಿದೆ ಸರ್. ಲಾಕ್ ಮಾಡ್ಕೊಂಡು ಹೋಗಿರ್ತಾರ್ರಿ. ಇವ್ರು ನಿಮ್ಗೆ ಏನಾಗಬೇಕು? ಸರ್ ಅವ್ರು ನಮ್ಮ ದೊಡ್ಡಪ್ಪ ಸರ್. ನಿಮ್ಮನ್ನು ಬಿಟ್ರೆ ಈ ಮನೆಗೆ ಬೇರೆ ಯಾರಾದರೂ ಬರ್ತಾರಾ? ಬೇರೆ ಯಾರೂ ಇಲ್ಲ ಸರ್. ಇವರಿಬ್ಬರೇ ಇರ್ತಿದ್ದಿತ್ತು. ಇವ್ರಿಗೆ ಮಕ್ಕಳು ಬೇರೆ ಇರಲಿಲ್ಲ ಸರ್. ಹಾಗಾಗಿ ನಾನು ಅವಾಗ ಬಂದು ಹೋಗ್ತಾ ಇದ್ದೆ ಸರ್. ಸ್ವಲ್ಪ ದಿವಸದಿಂದ ಕೆಲಸ ಇದೆ ಅಂತ ಬರೋಕ್ಕಾಗಿರಲಿಲ್ಲ ಸರ್. ಮೇಲ್ನೋಟಕ್ಕೆ ಮರ್ಡರ್ ಫಾರ್ ಗೇನ್ಸ್ ಅಂದ್ರು ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಯಾಕೆ ಡೌಟ್ ಬರ್ತಾ ಇದೆ. ಯಾರೋ ಪರಿಚಯದವರೇ ಇಲ್ಲಿಗೆ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಅದು ಸರಿ, ನಿಮ್ಮನ್ನು ಬಿಟ್ರೆ ಈ ಮನೆಗೆ ಬೇರೆ ಯಾರು ಬರ್ತಾರೆ? ಪದ್ಮಾವತಿ ಅಂತ ಮನೆ ಕೆಲಸ ಮಾಡಕ್ ಗೊತ್ತಾ ಇದ್ಲು. ಪದ್ಮಾವತಿನ 2-3 ದಿವಸದಿಂದ ಮನೆಗೆ ಬಾಗಿಲು ತೆಗೆದಿಲ್ಲ ಅಂತ ಅವಳೇ ನನಗೆ ಫೋನ್ ಮಾಡಿ.
ಓಕೆ ಸರ್. ಶೂರ್ ಸರ್. ಆಯ್ತು ಆಯ್ತು ಸರ್. ಸರಿ. ಕಮಿಷನರ್ ಬಾಯಿ ಬಂದಂಗೆ ಬೈತಿದ್ದಾರೆ. ಮೋಹನ್, ಆ ಮನೆ ಕೆಲಸದೋಳ ಹೆಸರೇನು? ಪದ್ಮಾವತಿ ಅಂತ ಸರ್. ಕಳಿಸಿ. ರಾಮಪ್ಪ, ಆ ಪದ್ಮಾವತಿ ಕಳಿಸು. ನಮಸ್ಕಾರ ಸ್ವಾಮಿ. ಏನಮ್ಮ ನಿಮ್ಮ ಹೆಸರು? ಪದ್ಮಾವತಿ. ಪದ್ಮಾವತಿ. ಕೊಲೆಯಾದ ವೆಂಕಟೇಶ್ ಅವರ ಮನೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೆ? 2-3 ವರ್ಷದಿಂದ ಸ್ವಾಮಿ. ಈ ಕೊಲೆ ನಡೀತಲ್ಲ, ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅಯ್ಯಯ್ಯೋ, ನಂಗೇನು ತಿಳಿಯಕ್ಕಿಲ್ಲ ಸ್ವಾಮಿ. ನಾನು ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ 10:30, 11 ಗಂಟೆಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಹೊರಡ್ಬಿಡ್ತಿದ್ದೆ ಸ್ವಾಮಿ. ಅದು ಸರಿ ಅಮ್ಮ, ಅವ್ರ ಮನೆಗೆ ಯಾರಾದ್ರೂ ಬಂದು ಗಲಾಟೆ ಜಗಳ ಈ ಥರ ಏನಾದ್ರು ನಡೆದಿತ್ತಾ? ಇಲ್ಲ ಸ್ವಾಮಿ. ನೀನು ಯಾವಾಗ ಅವ್ರನ್ನ ಕೊನೆ ಸಲ ನೋಡಿದ್ದು? ನಾನು ಅವ್ರನ್ನ ಕಡೆ ತಪ್ಪ ಸೋಮವಾರ ಸ್ವಾಮಿ. ನಾನು ಮಾಮೂಲಿ ಬೆಳಿಗ್ಗೆ ಹೋಗಿ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಟ್ಟಿದ್ದೆ ಮನೆಗೆ. ಎಷ್ಟು ಗಂಟೆಗೆ ಹೋದ? ಬೆಳಿಗ್ಗೆ 9 ಗಂಟೆಗೆ. ನೋಡಮ್ಮ, ಅವತ್ತೇನು ನಡೀತು ಅಂತ ಜ್ಞಾಪಕ ಮಾಡ್ಕೊಂಡು ಸರಿಯಾಯ್ತು. ಆಗಸ್ಟ್ 6, 2012 ಸೋಮವಾರ ಬೆಳಿಗ್ಗೆ 9 ಗಂಟೆ. ನೀನೇನೆ ಯಾಕೆ ಲೇಟು? ಬಾ. ಯಾರು ಬಂದಿದ್ದು? ಇನ್ಯಾರು? ಪದ್ಮ. ಅದು ಸರಿ ಅನ್ನು. ಮೊದಲಾಗಿದ್ರೆ ರಘು ವಾರಕ್ಕೊಂದ್ಸರಿನಾದ್ರೂ ಬರ್ತಿದ್ದ. ಈಗ ಅವನು ಬರ್ತಾ ಇಲ್ಲ. ನೋಡಿ, ಕೊನೆಗಾಲದಲ್ಲಿ ಯಾರೂ ಇಲ್ದಂಗೆ ಆಗೋಯ್ತು ರೀ. ನಾವೊಂದು ಮಗುನ ದತ್ತುವಾರು ತಗೋಬೇಕಾಗಿತ್ತು. ನೋಡೇ, ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದೇ ನಡೆಯುತ್ತೆ. ಸುಮ್ಮನೆ ನಾವು ಅಂದ್ಕೋತೀವಿ ಹಾಗೆ ಮಾಡಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು ಅಂತ. ಆದರೆ ಕೊನೆಗಾಗೋದು ಅವನೇನು ಅನ್ಕೊಂಡಿರ್ತಾನೋ ಅದನ್ನೇ ನಮ್ಮ ಕೈಲಿ ಮಾಡಿಸ್ತಾನೆ. ಹಾಗೆ ಸಮಾಧಾನ ಮಾಡ್ಕೋಬೇಕು ಅಂತ ಅವನು ಹೇಳ್ತಿದ್ದ. ಇನ್ನೇನು ಅನ್ಕೊಂಡಿದ್ಯಾ? ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಕಣೆ. ಹಾಗಾದ್ರೆ ಮನುಷ್ಯ ಪ್ರಯತ್ನ ಏನೂ ಇಲ್ಲ ಅಂತೀರಾ? ವಾಸ್ತವವಾಗಿ ಇರೋದು ಹಾಗೇನೆ ಕಣೆ. ಆದರೆ ಮನುಷ್ಯ ಎಲ್ಲ ನಾನೇ ಮಾಡಿದ್ದು ಅನ್ಕೋತಾನೆ. ಕೊನೆಗೆ ಅವನು ಅನ್ಕೊಂಡಿದ್ದು ಆಗದೆ ಇರೋವಾಗ ಏನ್ ಮಾಡ್ತಾನೆ? ಬೇರೆಯವ್ರ ತಲೆ ಮೇಲೆ ಗೂಬೆ ಕೂರಿಸ್ತಾನೆ, ಅಷ್ಟೇ. ಅವರ ನಾವು ಹೊರಡ್ತೀನಿ, ಬಾಗ್ಲಾಕೊಳ್ಳಿ. ಬಂದೆ ನಡಿಯಮ್ಮ. ಇಷ್ಟೇ ಸ್ವಾಮಿ ನನಗೆ ಗೊತ್ತಿರೋದು. ಮಂಗಳವಾರ ಬೆಳಿಗ್ಗೆ 9 ಗಂಟೆಗೆ ಹೋಗಿ ಬಾಗಿಲು ತೆರೆದೆ, ಬಾಗಿಲೇ ತೆಗಿಲಿಲ್ಲ. ಅಂದ್ರೆ 6ನೇ ತಾರೀಕು 11 ಗಂಟೆ ನಂತರ 7ನೇ ತಾರೀಕು ಬೆಳಿಗ್ಗೆ 6 ಗಂಟೆ ಒಳಗಡೆ ಈ ಕೊಲೆ ನಡೆದಿದೆ. 7ನೇ ತಾರೀಕು ನ್ಯೂಸ್ ಪೇಪರ್ ಕೂಡ ಮನೆ ಹೊರಗಡೆನೆ ಬಿದ್ದಿತ್ತು. ಯಾರು ಸ್ವಾಮಿ ಕೊಲೆ ಮಾಡಿದ್ದು? ಸಾನೆ ಒಳ್ಳೆಯವ್ರ ಸ್ವಾಮಿ ಅವರು. ಸರಿಯಮ್ಮ, ಅವ್ರ ಸಂಬಂಧಿಕರು ಯಾರು ಮನೆ ಬಂದು ಹೋಗ್ತಾ ಇರ್ಲಿಲ್ವಾ? ಸಾನೆ ಬರ್ತಾ ಇದ್ದಿದ್ದು ಅವಯ್ಯ ರಘುನಂದನ್ ಅಂತ, ಮನೆ ಮಗ್ನಂಗಿದ್ರು. ರಘುನಂದನ್ ಬಗ್ಗೆ ವೆಂಕಟೇಶಯ್ಯ ಆಗಲಿ ಇಲ್ಲ ಸ್ವರ್ಣಾಂಬ ಅವರಾಗಲಿ ಏನಾದರೂ ವ್ಯತ್ಯಾಸವಾಗಿ ಮಾತಾಡೋದು ನೀನು ಕೇಳ್ಸ್ಕೊಂಡಿದ್ಯಾ? ಅನ್ನ ತಿನ್ನೋ ಬಾಯಿಗೆ ಸುಳ್ಳು ಹೇಳಿದ್ರೆ ಹುಳ ಬಿದ್ಬಿಟ್ಟತ್ತು ಸ್ವಾಮಿ. ಅಯ್ಯ ಅವ್ರಾಗ್ಲಿ ಅಮ್ಮ ಅವ್ರಾಗ್ಲಿ ಒಂದು ಅವೈನ್ ಬಗ್ಗೆ ಕೆಟ್ಟ ಮಾತಾಡಿಲ್ಲ ಬುದ್ಧಿ. ಸ್ವಂತ ಮಗನಂಗ್ ವಿಶ್ವಾಸ ಮಾಡಿಕೊಂಡಿದ್ರು ಬುದ್ಧಿ. ಜೊತೆಗೆ ಸ್ವರ್ಣಾಂಬ ಅವರು ಮನೆ ಕಾಲಿಂಗ್ ಮೇಲೆ ಯಾರೇ ಒತ್ತಿದ್ರು ಅವ್ರ ಮುಖ ನೋಡಿ ಪರಿಚಯದವರ ಅಂತ ನೋಡಿದ್ರೆ ಮಾತ್ರ ಮನೆ ಒಳಗಡೆ ಕರೀತಾ ಇದ್ರು. ಅಂದ್ರೆ ಅವ್ರ ಮನೆ ಒಳಗಡೆ ಬಂದಿರೋರು ಅವ್ರ ಪರಿಚಯದವರೇ ಆಗಿರ್ತಾರೆ. ಹೌದು ಸ್ವಾಮಿ, ಅದ್ರಲ್ಲೆಲ್ಲ ಅಮ್ಮ ಹುಷಾರು. ನಾನೇ ಕೆಲಸ ಮಾಡುವಾಗ ಬಾಗಿಲು ತೆಗೆದಿಟ್ಬಿಟ್ರು, ಬಾಯಿಗೆ ಬಂದಂಗೆ ಬೈತಾ ಇದ್ರು ನನಗೆ. ಕೊಲೆಗಾರ ಸಾಮಾನ್ಯವಾಗಿ ಪೊಲೀಸ್ನವರ ತನಿಖೆಯ ದಿಕ್ಕನ್ನ ಬದಲಾಯಿಸೋ ಪ್ರಯತ್ನ ಮಾಡೇ ಮಾಡಿರ್ತಾನೆ. ಮನೆಯಲ್ಲಿ ಕಳ್ಳತನ ನಡೆದಿದ್ದೇನೋ ನಿಜ, ಆದ್ರೆ ಅದರಿಂದ ಯಾರೋ ಅಪರಿಚಿತ ಕಳ್ಳರು ಕೊಲೆ ಮಾಡಿದ್ದಾರೆ ಅಂತ ತೀರ್ಮಾನಕ್ಕೆ ಬರೋದು ಸಾಧ್ಯ ಇಲ್ಲ. ವೈಯಕ್ತಿಕ ಉದ್ದೇಶಗಳಿಂದ ಕೊಲೆ ಮಾಡಿದ ಆಪ್ತರು ಕೂಡ
ಯಾರೋ ಅಪರಿಚಿತರು ಮಾಡಿದ್ದಾರೆ ಅಂತ ಭಾವಿಸ್ಲಿ ಅನ್ನೋ ಕಾರಣಕ್ಕೆ ಅಗತ್ಯ ಇಲ್ಲದೆ ಇದ್ರೂ ಚಿನ್ನಾಭರಣ ಕಳ್ತನ ಮಾಡಿರಬಹುದು. ಹಾಗಾಗಿ ಪೊಲೀಸ್ನವ್ರಿಗೆ ಈ ಪ್ರಕರಣ ಸಾಕಷ್ಟು ತಲೆ ಕೆಡಿಸುತ್ತೆ. ಈ ಹಂತದಲ್ಲಿ ಪೊಲೀಸ್ನವ್ರಿಗೆ ವೆಂಕಟೇಶಯ್ಯನ ಕುಟುಂಬಕ್ಕೆ ಆಪ್ತನಾಗಿರೋ ರಘುನಂದನನ್ನ ಕರೆಸಿ ವಿಚಾರಣೆ ಮಾಡಿದ್ರೆ ಏನಾದರೂ ಸುಳಿವು ಸಿಗ್ಬೋದು ಅನ್ಸುತ್ತೆ. ಮಿಸ್ಟರ್ ರಘುನಂದನ್, ನಿಮ್ಮ ದೊಡ್ಡಪ್ಪವ್ರು ಕೊಲೆ ಮಾಡಿದವ್ರನ್ನ ಕಂಡುಹಿಡಿಬೇಕನ್ನೋ ಆಸೆ ನಿಮಗಿದೆ ಅಲ್ವಾ? ಖಂಡಿತ ಸರ್. ನಮ್ಮ ತನಿಖೆನ ಅಪಾರ್ಥ ಮಾಡ್ಕೊಳ್ಳದೆ ನಮ್ಗೆ ಹೆಲ್ಪ್ ಮಾಡಬೇಕು. ನಮ್ಮ ಅನುಮಾನನ ಪರಿಹಾರ ಮಾಡಬೇಕು. ನಿಮ್ಗೇನು ಗೊತ್ತೋ ಅದನ್ನೆಲ್ಲ ಹೇಳಬೇಕು. ಕೇಳಿ ಸರ್. ಮಿಸ್ಟರ್ ರಘುನಂದನ್, ನಿಮಗೂ ಗೊತ್ತು ಯಾವುದೇ ಮೋಟಿವ್ ಇಲ್ಲದೆ ಯಾವ ಕೊಲೆನೂ ಆಗಲ್ಲ ಅಂತ. ಈ ಕೊಲೆಯಿಂದ ಯಾರಿಗೆ ಲಾಭ? ಸರ್, ಅವ್ರ ಮನೇಲಿ ಲಕ್ಷಾಂತರ ರೂಪಾಯಿ ಒಡವೆ ಕಳ್ತನ ಆಗಿದೆ ಸರ್. ಇದಕ್ಕಿಂತ ಮೋಟಿವ್ ಬೇಕಾ ಸರ್? ಇಟ್ಸ್ 100% ಮರ್ಡರ್ ಫಾರ್ ಗೈನ್. ಅದು ಒಂದು ಸಾಧ್ಯತೆ ಅಷ್ಟೇ. ವೆಂಕಟೇಶಯ್ಯ ಅವರಿಗೆ ಮಕ್ಕಳಿರಲಿಲ್ಲ. ಬೇಕಾದಷ್ಟು ಆಸ್ತಿ ಮನೆ ಎಲ್ಲ ಇತ್ತು. ಅವ್ರು ಸತ್ರೆ ಇದೆಲ್ಲ ಯಾರು ಸಿಗುತ್ತೆ? ಅಂದ್ರೆ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಅಥವಾ ನಮ್ಮ ಸಂಬಂಧಿಕರ ಮೇಲೆ ಏನಾದರೂ ಅನುಮಾನ ಪಡ್ತಾ ಇದ್ದೀರಾ? ನೋಡಿ ಮಿಸ್ಟರ್ ರಘುನಂದನ್, ಅನುಮಾನ ಪಡೋದು ನಮ್ಮ ಇನ್ವೆಸ್ಟಿಗೇಷನ್ನ ಒಂದು ಹೆಜ್ಜೆ. ಅನುಮಾನನ ಪೊಲೀಸ್ ಆಫೀಸರೇ ಪಡಬೇಕಂತ ಏನೂ ಇಲ್ಲ. ಸಾಮಾನ್ಯ ಜನರು ಅನುಮಾನ ಪಡಬಹುದು. ಆದ್ರೆ ಆ ಅನುಮಾನದಲ್ಲಿ ಯಾವುದೇ ಉರುಳಿಲ್ಲ ಅಂತ ಅರ್ಥ ಮಾಡಿಸೋದು ನಿಮ್ಮ ಕರ್ತವ್ಯ. ಅವರು ನನಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಸರ್. ಅವರು ನನಗೆ ಅಪ್ಪ ಅಮ್ಮನಕ್ಕಿಂತ ಹೆಚ್ಚು ಸರ್. ಸರ್, ಅವರು ಕೊಲೆ ಕಾರಣ ಆದವ್ರನ್ನ ಗಲ್ಲಿಗೇರಿಸದೆ ಬಿಡಬೇಡಿ ಸರ್. ಅವ್ರನ್ನ ಏನು ಮಾಡಬೇಕು ಅಂತ ಕಾನೂನು ತೀರ್ಮಾನ ಮಾಡುತ್ತೆ. ಮೊದಲು ಅಪರಾಧಿ ಯಾರು ಅಂತ ಗೊತ್ತಾಗಲಿ. ನೋಡಿ, ಈ ಇನ್ವೆಸ್ಟಿಗೇಷನ್ ಮುಗಿಯೋದ್ರೊಳಗೆ ನಾವು ನಿಮ್ಮನ್ನು ಯಾವಾಗ ಬೇಕಾದರೂ ಕರೀಬಹುದು. ನೀವು ಯಾವುದೇ ಕಾರಣಕ್ಕೂ ಓದ್ಬಿಟ್ಟು ಹೋಗೋವಾಗಿಲ್ಲ. ಓಕೆ? ಖಂಡಿತ ಸರ್. ಇಟ್ಸ್ ಮೈ ಡ್ಯೂಟಿ. ನೀನು ಹೊರಡಿ. ಬರ್ತೀನಿ ಸರ್. ಯಾರು ಗೊತ್ತಾಯ್ತಾ? ನೀವು ಎಷ್ಟು ವರ್ಷದಿಂದ ಇಲ್ಲಿ ಇರ್ತೀರಾ? ನಾವೊಂದು 8 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್. ವೆಂಕಟೇಶ್ ಅವ್ರ ಮನೆಗೆ ಕೊಲೆ ಆಗಕ್ಕೆ ಮೊದಲು ಯಾರಾದರೂ ಬಂದು ಹೋಗಿದ್ದಾನ ನೀವು ನೋಡಿದ್ದೀರಾ? ಸರ್, ಅದು ಕೊಲೆ ಆಗಕ್ಕೆ ಮೊದಲು ಅಂದರೆ ಶನಿವಾರ ವೆಂಕಟೇಶ್ ಅವ್ರ ಹತ್ರ ಯಾರೋ ನಿಂತ್ಕೊಂಡು ಮಾತಾಡ್ತಾ ಇದ್ರು ಸರ್. ಆ ವ್ಯಕ್ತಿ ಯಾರು ಅಂತ ಗೊತ್ತಾ? ಈ ಮೊದಲು ಅವನ್ನ ಎಲ್ಲಾದರೂ ನೋಡಿದ್ದೀರಾ? ಇಲ್ಲ ಸರ್, ಅವ್ರು ಮೊದಲು ನೋಡಿಲ್ಲ ಸರ್. ಸರಿ, ಆ ವ್ಯಕ್ತಿ ವೆಂಕಟೇಶ್ ಅವ್ರ ಹತ್ರ ಏನು ಮಾತಾಡ್ತಾ ಇದ್ರು ಸ್ವಲ್ಪ ನೆನ್ಪು ಮಾಡ್ಕೊಂಡು ಹೇಳಿ. ಅದು ಏನೇ ಕೆಲಸ ಮಾಡ್ತೀನಿ ಅಂತ ಅಡ್ವಾನ್ಸ್ ತಗೊಂಡಾಗಿ 1 ತಿಂಗಳಾಯ್ತು. ಇವತ್ತು ಮುಖ ತೋರಿಸ್ತಾ ಇದೆಯಲ್ಲ, ನೀವು ಜವಾಬ್ದಾರಿ ಇಲ್ವಾ? ಸರ್, ಅದು ಅರ್ಜೆಂಟಾಗಿ ಬೇರೆ ಕಡೆ ಕೆಲಸ ಇತ್ತು ಸರ್. ಹಂಗಂದ್ರೆ ನಮ್ಮನೆ ಕೆಲಸ ಅಲ್ವಾ? ಹೋಗು, ಕೆಲಸ ನೋಡು. ಸರ್, ಅದು ಒಬ್ಬನಿಗೆ ಮಾಡೋಕ್ಕಾಗಲ್ಲ ಸರ್, ಇನ್ನೂ ಇಬ್ಬರು ಬೇಕು. ನಾಳೆ ಕರ್ಕೊಂಡ್ಬಂದ್ಬಿಡ್ತೀನಿ ಸರ್. ನೋಡಯ್ಯ, ನಾಳೆ ಭಾನುವಾರ ರಜಾ. ಆ ಪಕ್ಕದವರೆಲ್ಲ ಮನೆಯಲ್ಲೇ ಇರ್ತಾರೆ. ನೀನು ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಹೊಡೆಯೋದು ಬಡಿಯೋದು ಕೇಳಿ ಅವ್ರಿಗೆ ತೊಂದರೆ ಆಗುತ್ತೆ. ನಾಳೆ ಬೇಡ, ಸೋಮವಾರ ಬಾ. ಆಯ್ತು ಸರ್. ಸರ್, ಈ ಡ್ರಿಲ್ ಮಿಷನ್ ಇಲ್ಲೇ ಇಟ್ಟಿರ್ತೀನಿ ಸರ್. ಅಲ್ಲಿಡು. ನೋಡು, ನೀನು ಸೋಮವಾರ ಬರಲಿಲ್ಲ ಅಂತಂದ್ರೆ ನಾನು ಬೇರೆಯವ್ರ ಕೆಲಸ ಮಾಡ್ತೀನಿ. ಹುಷಾರ್. ಬರ್ತೀನಿ ಸರ್, ಬಂದು ಮಾಡ್ಕೊಡ್ತೀನಿ. ಸರಿ, ಹೊರಡು. ಅವನು ಸೋಮವಾರ ಅಂದ್ರೆ ಕೊಲೆ ನಡೆದಿದ್ದ ದಿವಸ ಅವತ್ತು ಕೆಲಸ ಮಾಡಕ್ ಬಂದಿದ್ನಾ? ಸರ್, ನಾನು ಸೋಮವಾರ ಇರಲಿಲ್ಲ ಸರ್. ಅವ್ರು ಯಾರು ಬಂದಿದ್ರು ಅಂತ ಗೊತ್ತಿಲ್ಲ ಸರ್. ಅವನು ಏನು ಕೆಲಸ ಮಾಡಕ್ ಬಂದಿದ್ದ ಅಂತ ನಿಮ್ಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ ಸರ್. ಅವ್ನು ನೋಡಿದ್ರೆ ಗುರ್ತಿಡ್ತೀರಾ? ಸರ್, ನೋಡಿದ್ರೆ ಗೊತ್ತಿಡಿಬೋದು ಸರ್. ಸರ್, ಆ ಮನೇಲಿ ರಾಧಮ್ಮ ಅಂತ ಬಾಡಿಗೆಲಿದ್ದಾರೆ. ಅವ್ರನ್ನ ಕೇಳಿದ್ರೆ ಏನಾದರೂ ಗೊತ್ತಾಗ್ಬೋದು ಸರ್. ಸರ್, ಅವತ್ತು ಯಾರೋ 3 ಜನ ಅವ್ರ ಮನೆ ಹಿಂದ್ಗಡೆ ಸಂಪ್ ರಿಪೇರಿ ಮಾಡಕ್ಕೆ ಅಂತ ಬಂದಿದ್ರು. ಸರಿಯಾಗಿ ನೋಡಿದ್ರ ಅವ್ರನ್ನ? ನೋಡಿದೀನಿ ಸರ್. ಏನ್ ಸೌಂಡ್ ಇದು? ಏನ್ ಇಷ್ಟೊಂದು
ಶಬ್ದ, ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ. ಮೇಲೆ ಎಷ್ಟು ಜೋರ ಕೇಳಿಸ್ತಿದೆ ಗೊತ್ತಾ, ತಡಿಯಕ್ ಆಗ್ತಾ ಇಲ್ಲ. ಆಯ್ತಮ್ಮ, ಇನ್ನೊಂದು 5 ನಿಮಿಷ ಮುಗ್ದೋಗುತ್ತೆ. ಆಯ್ತು. ಸರಿ. ಅಂದಾಗೆ ಎಷ್ಟು ಜನ ಇದ್ರು ಅಂತ ಹೇಳಿದ್ರೆ? 3 ಜನ ಇದ್ರು, ಹುಡುಗರು. ಇದಕ್ ಮೊದಲು ಅವ್ರನ್ನ ಎಲ್ಲರೂ ನೋಡಿದ್ದೀರಾ? ಮೊದ್ಲು ಎಲ್ಲೂ ನೋಡಿಲ್ಲ ಸರ್. ಸರಿ, ಕೆಲಸ ಮುಗಿಸ್ಕೊಂಡು ಅವ್ರು ಎಷ್ಟೊತ್ತಿಗೆ ವಾಪಸ್ ಹೋದ್ರು ಅಂತೇನಾದ್ರು ನೋಡಿದ್ದೀರಾ? ಹೌದು ಸರ್, ನಾನಾಗ ಹೊರಗಡೆನೆ ನಿಂತಿದ್ದೆ. ಆಗ ಸುಮಾರು ಒಂದು 12-12:30 ಆಗಿರ್ಬೋದು. ಅವರು ಕೆಲಸ ಮುಗಿಸ್ಕೊಂಡು ಹೋಗುವಾಗ ಗಡಿಬಿಡಿ ಗಾಬರಿ ಆ ಥರ ಏನಾದರೂ ನಿಮ್ಮ ಗಮನಕ್ಕೆ ಬಂತಾ? ಆ ಥರ ಏನು ನಂಗೆ ಅನ್ನಿಸ್ಲಿಲ್ಲ ಸರ್. ಅವರೇ ಕೊಲೆ ಮಾಡಿರ್ಬೋದು ಅಂತೀರಾ ಸರ್? ಗೊತ್ತಿಲ್ಲಮ್ಮ, ಅವ್ರು ಮಾಡಿರಬಹುದು. ಸರಿ, ನಿಮಗೆ ಬೇರೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಸ್ಟೇಷನ್ ಬಂದು ಇನ್ಫಾರ್ಮ್ ಮಾಡಿ. ಆಯ್ತು ಸರ್, ತಿಳಿಸ್ತೀನಿ. ಬೆಂಗಳೂರು ನಗರದಲ್ಲಿ ಇಂಥ ಕೊಲೆ ಪ್ರಕರಣಗಳು, ಅದರಲ್ಲೂ ಜೋಡಿ ಕೊಲೆ ಪ್ರಕರಣಗಳು ಹೆಚ್ಚಾಗ್ತಿವೆ ಅಂತ ಸಾರ್ವಜನಿಕರು ಆತಂಕಗೊಂಡಿದ್ದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಹಾಡು ಹಗಲೇ ಇಂಥ ಬರ್ಬರ ಹತ್ಯೆಗಳು ನಡೀತವೆ ಅಂದ್ರೆ ಗಾಬರಿ ಆಗದೆ ಇರೋದಿಲ್ಲ. ಮನೆ ಗಂಡಸರು ಕೆಲಸಕ್ಕೆ ಅಂತ ಹೊರಗೆ ಹೋದ್ಮೇಲೆ ಮನೇಲಿ ಉಳಿಯೋದು ಒಂಟಿ ಹೆಂಗಸರು ಅಥವಾ ವಯೋವೃದ್ಧರು. ಇಂಥವ್ರ ಕೊಲೆಗಳು ನಿರಂತರವಾಗಿ ನಡೆಯೋದಕ್ಕೆ ಶುರು ಆದಾಗ ಜನಕ್ಕೆ ರಕ್ಷಣೆ ಕೊಡೋದ್ರಲ್ಲಿ ಪೊಲೀಸ್ ವ್ಯವಸ್ಥೆ ವೈಫಲ್ಯಗೊಂಡಿದೆಯಾ ಅನ್ನೋ ಅನುಮಾನ ಹುಟ್ಟಿದ ನಿಜ. ಹಾಗಾಗಿ ವೆಂಕಟೇಶಯ್ಯ ದಂಪತಿಗಳ ಕೊಲೆ ತೀವ್ರ ಚರ್ಚೆಗೆ ಒಳಗಾಗಿತ್ತು. ಅಪರಾಧಿಗಳನ್ನ ಪತ್ತೆ ಮಾಡದೇ ಇದ್ರೆ ಜನ ಪೊಲೀಸ್ ವ್ಯವಸ್ಥೆಯಲ್ಲಿ ನಂಬಿಕೆ ಕಳ್ಕೊಳ್ಳೋ ಹಂತ ತಲುಪಿತ್ತು. ಹಾಗಾಗಿ ಪೊಲೀಸ್ ಇಲಾಖೆ ಮೇಲೆ ಸಹಜವಾಗಿಯೇ ಒತ್ತಡ ಇತ್ತು. ಇಂಥ ಪರಿಸ್ಥಿತಿಯಲ್ಲಿ ಪೊಲೀಸರಿಗೆ ವೆಲ್ಡಿಂಗ್ ಕೆಲಸಕ್ಕೆ ಬಂದ ಆ 3 ಜನರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಆದ್ರೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಅವರೇ ಮಾಡಿದಾರಾ ಅನ್ನೋದಕ್ಕೂ ಆಧಾರ ಇಲ್ಲ. ಮತ್ತೆ ಯಾಕೆ ಸ್ವಾಮಿ ನನ್ನನ್ನು ಕರೆಸಿದ್ದೀರಾ? ಮೊನ್ನೆನೇ ಎಲ್ಲ ಹೇಳ್ಬಿಟ್ನಲ್ಲ ಸ್ವಾಮಿ. ನಿನ್ನ ಮೇಲೆ ನಮಗೆ ಅನುಮಾನ. ಮತ್ತೆ ವಿಷಯ ಏನು ಅಂತ ಸರಿಯಾಗಿ ಹೇಳ್ತಲ್ವಲ್ಲ ನೀನು? ಕೊಲೆ ಆದ ದಿನ ಮನೆಗೆ ಯಾರು ಬಂದಿಲ್ಲ ಅಂತ ಹೇಳ್ತಿದ್ಯಾ? ಹ್ಞೂ ಸ್ವಾಮಿ, ಯಾರು ಬಂದಿಲ್ಲ. ಅವತ್ತು ಸಂಪ್ ರಿಪೇರಿ ಮಾಡಕ್ಕೆ ಅಂತ 3 ಜನ ಹುಡುಗರು ಬಂದಿರ್ಲಿಲ್ವಾ? ಹೇಳ, ಬಂದಿದ್ರು ತಾನೇ? ಹ್ಞೂ ಸ್ವಾಮಿ, ಕೆಲಸ ಮಾಡ್ತಾ ಇದ್ರು. ಅವ್ರ ಮನೆಯಿಂದ ಏನೋ ಕೆಲಸ ಮಾಡ್ತಾ ಇದ್ರು. ಅವರೆಲ್ಲ ಯಾರು ಅಂತ ನಿನಗೆ ಗೊತ್ತಿದೆ ಅಂತ ನಮಗೆ ಗೊತ್ತಾಗಿದೆ. ಅವ್ರು ಯಾರು ಅಂತ ಹೇಳು. ಇದೇನ್ ಸ್ವಾಮಿ ಹಿಂಗನ್ಬಿಟ್ರಿ? ನಾನು ಅವ್ರನ್ನ ಅವತ್ತೇ ಮೊದ್ಲಕ್ಕಿಂತ ನೋಡಿರೋದು. ದೇವ್ರ ಸತ್ವಾಗ್ಲೂ ನನ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಸ್ವಾಮಿ. ಯಜಮಾನ್ರು ಅವ್ರನ್ನ ಕರ್ಸೋರೆ. ಆ ಮನೆ ಬೀದಿಲಿ ಪ್ರಭಾಕರಪ್ಪ ಅಂತ ಒಬ್ರಿದ್ರು, ಅವರೇ ಕರ್ಸಿರೋದು ಅಂತ ಯಜಮಾನ್ರು ಹೇಳ್ತಾ ಇದ್ರು. ಪ್ರಭಾಕರನ ಯಾರವರು? ವೆಂಕಟೇಶಯ್ಯ ಹಾಗೂ ಅವರ ಪತ್ನಿ ಸ್ವರ್ಣಾಂಬ ಅವರ ಕೊಲೆ ಮಾಡಿದ ಪಾತಕಿಗಳು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಹೊರಟ ಪೊಲೀಸರಿಗೆ ಮತ್ತೊಂದು ಸುಳಿವು ಸಿಕ್ಕಿತ್ತು. ಅದು ವೆಂಕಟೇಶಯ್ಯನ ಮನೆಗೆ ವೆಲ್ಡಿಂಗ್ ಕೆಲಸಕ್ಕೆ ಆಳುಗಳನ್ನು ಕಳಿಸಿದ ಪ್ರಭಾಕರ್ ಅನ್ನೋ ವ್ಯಕ್ತಿಯ ಹೆಸರು. ಪ್ರಭಾಕರ್ ಅವರ ಮನೆಯ ಮುಂದೆ ಇರೋ ಪರಿಚಯದ ವ್ಯಕ್ತಿ. ಅವರು PWD ಇಲಾಖೆಯಲ್ಲಿ ಇಂಜಿನಿಯರ್ ಆಗಿರ್ತಾರೆ. ಕೊನೆಗೆ ಪೊಲೀಸರು ಅವರನ್ನು ವಿಚಾರಣೆ ಮಾಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ನನ್ನಿಂದ ಏನಾಗಬೇಕಾಗಿತ್ತು? ವೆಂಕಟೇಶಯ್ಯ ಅವರು ನಿಮಗೆ ಚೆನ್ನಾಗಿ ಪರಿಚಯ ಅಲ್ವಾ? ಹೌದು ಸರ್, ನಂಗೆ ಚೆನ್ನಾಗೇನೆ ಪರಿಚಯ. ಕೊಲೆ ನಡೆದ ದಿನ 3 ಜನ ಪ್ಲಂಬರ್ ಹುಡುಗರನ್ನ ನೀವೇ ಅವ್ರ ಮನೆಗೆ ಕಳ್ಸಿಕೊಟ್ಟಿದ್ದೀರಾ ಅಂತ ನಮ್ಗೆ ಇನ್ಫಾರ್ಮೇಶನ್ ಇದೆ. ನೀವೇನಂತೀರಿ? ಸರ್, ಪ್ಲಂಬರ್ನ ಪರಿಚಯ ಮಾಡಿದ್ದೇನೋ ನಾನೇ, ಆದ್ರೆ 3 ಸರ್, ನಾನು ಕಳಿಸಿದ ಒಬ್ಬನ್ನೇ. ಯಾರವನು? ಇದೇನಪ್ಪ? ಓಹೋ, ಪ್ರಭಾಕರ್. ಬಾಬಾ ಕೂತ್ಕೋ. ನೋಡಿ, ಇವನು ಗುರುಪ್ರಸಾದ್ ಅಂತ ಒಬ್ಬ ವೆಲ್ಡಿಂಗ್ ನೋಡಿದ್ರೆ ನೋಡು ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಕರ್ಕೊಂಡ್ಬಂದಿದ್ದು ನೋಡಿ. ನಮಸ್ಕಾರ ಸರ್. ನೋಡಪ್ಪ, ಸಂಪಿನ ಮುಚ್ಚಳ ತುಕ್ಕಿಡ್ದು ಹಾಳಾಗಿದೆ, ಅದನ್ನ ರಿಪೇರಿ ಮಾಡ್ಕೊಂಡು ನೋಡ್ಕೊಂಡು ಬಂದೆ ಸರ್. ಅದನ್ನ ಬೇರೆ ತಂದು ಕೂಡಿಸಿ ವೆಲ್ಡಿಂಗ್ ಮಾಡಬೇಕು. ನೋಡು, ಅದೇನ್ ಮಾಡ್ತೀಯೋ ಮಾಡು, ಕೆಲಸ ಮಾತ್ರ ತುಂಬಾ ನೀಟಾಗಿರ್ಬೇಕಷ್ಟೇ. ಮಾಡ್ಕೊಡ್ತೀನಿ ಸರ್. ಒಂದು 3,000 ಅಡ್ವಾನ್ಸ್ ಕೊಡಿ ಸರ್. 3,000? ಸ್ವರ್ಣ, ನೋಡಪ್ಪ, ಇವರು ನಂಗೆ ತುಂಬಾ ಬೇಕಾದವರು. ಕೆಲಸ ಮಾತ್ರ ನೀಟಾಗಿ ಮಾಡ್ಕೊಡ್ಬೇಕು. ನಿಮ್ಮ ಮನೆಯಲ್ಲೇ ಮಾಡ್ಕೊಟ್ಟಿದ್ದೀನಲ್ಲ ಸರ್. ಹೌದಪ್ಪ, ಮಾಡಿಕೊಟ್ಟಿದ್ಯಾ, ಅದಕ್ಕೆ ತಾನೇ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ಸರಿ ಸರ್. ತಗೋ ಪ್ರಭಾಕರ್. ಸರಿ, ನಾವಿನ್ ಬರ್ತೀವಿ. ಕೂತ್ಕೊಳ್ಳಿ, ಒಂಚೂರು ಕಾಫಿ ಕೊಡ್ತೀನಿ. ಇಲ್ಲ, ಸ್ವಲ್ಪ ಬೇರೆ ಏನೋ ಕೆಲಸ ಇದೆ, ಬರ್ತೀನಿ. ಸರಿ. ಆಗಸ್ಟ್ 4
2012. ಎಲ್ಲಯ್ಯ ಹೋಗಿದ್ದೆ ಇಷ್ಟು ದಿವಸ? ಆ ವೆಂಕಟೇಶ ದಿನ ವಾಕಿಂಗ್ ಹೋಗ್ತಾ ಬರ್ತಾ ನನ್ನನ್ನು ಕೇಳ್ತಾನೆ, ನೀನು ಅಡ್ವಾನ್ಸ್ ತಗೊಂಡು 1 ತಿಂಗಳಾಯ್ತು, ಕೆಲಸನೂ ಮಾಡ್ಕೊಡ್ಲಿಲ್ಲ, ಆ ಸಮಯನೂ ಪತ್ತೆ ಇಲ್ಲ. ಹೋಗಿ ಹೋಗಿ ನಿನ್ನಂತ ಒಂದು ಕೆಲಸ ಒಪ್ಸಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ತಪ್ಪಾಯ್ತು ಬಿಡಿ ಸರ್, ಬೇರೆ ಯಾವುದೋ ಕೆಲಸ ಇತ್ತು, ಅದಕ್ಕೆ ಈ ಕಡೆ ಬರೋಕ್ಕಾಗಲಿಲ್ಲ. ಇವತ್ತು ಮಾಡ್ಕೊಡ್ತೀನಿ ಸರ್, ಇವತ್ತು ಮಾಡ್ಕೊಟ್ಬಿಡ್ತೀನಿ ಸರ್. ಅದು ಮನೆಯಲ್ಲಿ ಡ್ರಿಲ್ ಮಿಷನ್ ಇಟ್ಟಿದೆ. ಸರಿ ಸರಿ, ತರ್ತೀನಿ. ತಗೋ ನೋಡು, ಇವತ್ತು ಆ ಕೆಲಸ ನೀನು ಮುಗಿಸ್ಕೊಡ್ಬೇಕು. ನಿನ್ನಿಂದ ನನ್ನ ಮರ್ಯಾದೆ ಹೋಗ್ತಾ ಇದೆ. ಮುಗಿಸ್ತೀನಿ ಸರ್, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಇವತ್ತು ಮುಗಿಸ್ಕೊಡ್ತೀನಿ. ಸರಿ, ಫಸ್ಟ್ ಹೋಗಿ ಕೆಲಸ ನೋಡು. ಬರ್ತೀನಿ ಸರ್. ಅವನು ಅವತ್ತು ವೆಂಕಟೇಶನವ್ರ ಮನೆಗೆ ಹೋಗಿದ್ದ. ಅವತ್ತು ಸಂಜೆ ವೆಂಕಟೇಶನವ್ರು ಸಿಕ್ಕಿ ಅವರೇ ಹೇಳಿದ್ರು, ನಾಡಿದ್ದು ಅವ್ನಿಗೆ ಬರಕ್ಕೆ ಹೇಳಿದ್ದೀನಿ ಅಂತ. ಸರ್, ಈ ವೆಂಕಟೇಶನವ್ರ ಕೊಲೆಗೂ ಅವನಿಗೂ ಸಂಬಂಧ ಇದೆ ಅಂತೀರಾ? ಗೊತ್ತಿಲ್ಲ. ಯಾಕೆಂದ್ರೆ ಕೊಲೆ ನಡೆದ ದಿವಸ 3 ಜನ ಹುಡುಗರು ವೆಂಕಟೇಶ್ ಅವ್ರ ಮನೆಗೆ ಹೋಗಿದ್ರು, ಅದಕ್ಕೆ ಈ ಅನುಮಾನ. ಸರಿ, ಆ ಹುಡುಗನಿಗೂ ನಿಮಗೂ ಯಾವ ರೀತಿ ಪರಿಚಯ? ಸರ್, ಹೀಗೆ ಅಲ್ಲಿ ಇಲ್ಲಿ ಕೆಲಸ ಮಾಡಿಸ್ತಾ ಪರಿಚಯ. ಆದರೆ ನನಗೆ ತಿಳಿದ ಮಟ್ಟಿಗೆ ಅವನು ತುಂಬ ಒಳ್ಳೆ ಹುಡುಗ ಸರ್. ನೀವೊಂದು ಕೆಲಸ ಮಾಡಿ, ನಿಮ್ಮ ಮೊಬೈಲಿಂದ ಈಗ ಒಂದು ಫೋನ್ ಮಾಡಿ. ಸರಿ ಸರ್. ಸ್ವಿಚ್ ಆಫ್ ಆಗಿದೆ ಸರ್. ಆ ಹುಡುಗನ ಜೊತೆಗೆ ಬೇರೆ ಇದ್ರಲ್ಲ ಹುಡುಗರು, ಅವ್ರ ಬಗ್ಗೆ ಏನಾದರೂ ಅಂದಾಜಿದೆಯಾ ನಿಮಗೆ? ಇಲ್ಲ ಸರ್. ಇವ್ ನೆಕ್ಸ್ಟ್ ಸ್ವಿಚ್ ಆಫ್ ಮಾಡ್ಕೊಂಡ. ಸರಿ, ನೀವೊಂದು ಸ್ಟೇಟ್ಮೆಂಟ್ ಬರ್ಕೊಡಿ. ಆ ಹುಡುಗನ ಹೆಸರು, ಫೋನ್ ನಂಬರು, ಅಡ್ರೆಸ್ಸು, ಅವನ ಬಗ್ಗೆ ಏನೆಲ್ಲ ಗೊತ್ತು ಎಲ್ಲ ಡೀಟೇಲ್ ಆಗಿ ಅಲ್ಲೊಂದು ಸ್ಟೇಟ್ಮೆಂಟ್ ಬರ್ಕೊಟ್ಬಿಟ್ಟು ನೀವು ಹೊರಡಿ. ಬರ್ತೀನಿ. ಗುರುಪ್ರಸಾದ್ ಬೆಂಗಳೂರಿನ ಬನಶಂಕರಿ 2ನೇ ಹಂತದ ಕದ್ರೇನಹಳ್ಳಿ ಪಾರ್ಕ್ನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅಪ್ಪ ಕೃಷ್ಣಾಚಾರಿ ವೆಲ್ಡಿಂಗ್ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇರೋ ವ್ಯಕ್ತಿ. ಗುರುಪ್ರಸಾದ್ ಕೂಡ ಅಪ್ಪನ ಜೊತೆ ಸೇರಿ ವೆಲ್ಡಿಂಗ್ ಕೆಲಸ ಮಾಡ್ತಾ ಇರ್ತಾನೆ. ಮೇಸ್ತ್ರಿ ರಾಜೇಂದ್ರ ಮೂಲಕ PWD ಇಂಜಿನಿಯರ್ ಪ್ರಭಾಕರ್ ಪರಿಚಯ ಆಗಿರುತ್ತೆ. ಪ್ರಭಾಕರ್ ಮೂಲಕ ವೆಂಕಟೇಶಯ್ಯನ ಪರಿಚಯ ಆಗಿರುತ್ತೆ. ಈ ಎಲ್ಲ ಮಾಹಿತಿಗಳ ಮೂಲಕ ಪೊಲೀಸ್ನವರು ಗುರುಪ್ರಸಾದ್ ಮನೆ, ಸ್ನೇಹಿತರ ಮನೆ ಎಲ್ಲ ಕಡೆ ಹುಡುಕಾಡ್ತಾರೆ. ಎಲ್ಲೂ ಸಿಗೋದಿಲ್ಲ. ಅವನು ತಲೆ ಮರೆಸ್ಕೊಂಡಿರೋದ್ರಿಂದ ಅವನೇ ಕೊಲೆ ಮಾಡಿರ್ಬೋದು ಅನ್ನೋ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಆದರೆ ಗುರುಪ್ರಸಾದ್ ಎಲ್ಲಿ? ಸರ್, ಆ ಗುರುಪ್ರಸಾದ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಎಲ್ಲಿದ್ದಾನೆ ರೀ ಅವನು? ಸರ್, ಎಲ್ಲಿದ್ದಾನೆ ಅಂತ ಗೊತ್ತಾಗಿಲ್ಲ. ಅವನು ಇತ್ತೀಚೆಗೆ ಒಂದು ಮಾರುತಿ ವ್ಯಾನನ್ನು ಪರ್ಚೇಸ್ ಮಾಡಿದ್ದಾನೆ ಸರ್. ಆ ವ್ಯಾನ್ ನಂಬರು KS 045968 ಸರ್. ಎಲ್ಲ ಟೋಲನ್ನು ಚೆಕ್ ಮಾಡಿಸಿದ್ದೀನಿ ಸರ್. ಬೆಂಗಳೂರಿಂದ ಆಚೆ ಹೋಗಿಲ್ಲ ಸರ್ ವ್ಯಾನು. ಸರಿ, ನೀವೊಂದು ಕೆಲಸ ಮಾಡಿ, ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕಳಿಸಿ, ಎಲ್ಲ ಟ್ರಾಫಿಕ್ ಸಿಗ್ನಲ್ಸ್ಗೆ ಈ ಕಾರ್ ನಂಬರ್ ಕಳಿಸಿ. ಅವನು ಆ ಕಾರಲ್ಲಿ ಓಡಾಡ್ತಾ ಇರ್ತಾನೆ, ಆದಷ್ಟು ಬೇಗ ಅವನ್ನ ಪತ್ತೆ ಮಾಡಬೇಕು. ಓಕೆ ಸರ್. ಹಾಂ. ನೋಡಪ್ಪ, ಸಂಪಿನ ಮುಚ್ಚಳ ತುಕ್ಕಿಡ್ದು ಹಾಳಾಗಿದೆ, ಅದನ್ನ ರಿಪೇರಿ ಮಾಡಿ. ನೋಡ್ಕೊಂಡು ಬಂದೆ ಸರ್.
ಅದನ್ನ ಬೇರೆ ತಂದು ಕೂಡಿಸಿ ವೆಲ್ಡಿಂಗ್ ಮಾಡಬೇಕು. ಸರ್ ಈ ಡ್ರಿಲ್ ಮಿಷನ್ ಇಲ್ಲೇ ಇಟ್ಟಿರ್ತೀನಿ ಸರ್. ಅಲ್ಲಿಡು. ಲೋ ನಿತೀಶ, ಎಲ್ಲಿದೆಯೋ? ಹಾ, ನಾಳೆ ಅದೇ ಮಾಮೂಲಿ ಜಾಗ ಬಂದ್ಬಿಡು. ಬರುವಾಗ ಒಂದು ಸಲ್ಮಾನ್ ಕರ್ಕೊಂಬ. ಹಾ ಹಾ, ಲೈಫ್ ಸೆಟ್ಲ್ ಆಗೋ ಮ್ಯಾಟ್ರ್ ಕಣ. ಬಂದಾಗೆಲ್ಲ ಹೇಳ್ತೀನಿ. ನಾಳೆ ಬಂದ್ಬಿಡು ಆಯ್ತಾ, ಮರಿಬೇಡ. ಹಾ, ನಾಳೆ ಸಿಗೋಣ. ಹಾ ಸರಿ, ಓಕೆ ಕಣ. ಹಾ, ಆ ಮುದ್ಕನ್ ಮನೇಲಿ ಅಷ್ಟೊಂದು ಬಂಗಾರ ಇದೆಯೇನೋ? ಆ ಮುದುಕಿ ಮೈ ಮೇಲೆ ಅಷ್ಟು ಒಡವೆ ಇರ್ಬೇಕಂದ್ರೆ ಎಷ್ಟಿರ್ಬೇಡ. ಒಳ್ಳೆ ಗೂಡ್ ಪಾರ್ಟಿ ಕಣ. ಅವ್ರ ಮನೇಲಿ ಆ ಮುದುಕಿ ಇಬ್ಬರೇ ಇರೋದು. ಸರಿ, ನನಗೂ ಈ ಚಿಲ್ಲರೆ ಕೆಲಸ ಮಾಡಿ ಮಾಡಿ ಸಾಕಾಗಿದೆ. ಒಂದು 2 ಲಕ್ಷ ಸಿಕ್ಕಿದ್ರೆ ದುಬೈಗೆ ಹೋಗಿ ಸೆಟ್ಲ್ ಆಗ್ಬಿಡ್ತಾನೆ. ಪೊಲೀಸ್ನವ್ರಿಗೆ ಸಿಗಾಕೊಳ್ಳಲ್ವೇನೋ? ಇಬ್ಬರನ್ನ ಮುಗಿಸ್ಬಿಟ್ರೆ ಸಾಕ್ಷಿ ಎಲ್ಲೋ ಇರುತ್ತೆ, ಯಾರಿಗೂ ಗೊತ್ತಾಗಲ್ಲ. ಲೈಫ್ ಸೆಟ್ಲು. 3 ಜನ ಸೇರಿ ಒಂದು ಭಯಾನಕ ಕೃತ್ಯ ಮಾಡೋ ಸಂಚು ರೂಪಿಸ್ತಾರೆ. ಗುರುಪ್ರಸಾದ್ನ ಈ ಸಂಚಿಗೆ ಸಾಥ್ ಕೊಟ್ಟ ನಿತೀಶ್ ಕುಮಾರ್ ಗದ್ರೇನಹಳ್ಳಿ ಪದ್ಮನಾಭ ನಗರದವನು. ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಇನ್ನೊಬ್ಬ ಸಲ್ಮಾನ್ ಬನಶಂಕರಿ ಯಾರಬ್ ನಗರದವನು. 3 ಜನ ಒಂದೇ ಕಡೆ ಇದ್ದು ಸ್ನೇಹಿತರಾಗಿರ್ತಾರೆ. ಈ ಸ್ನೇಹ ಒಂದು ಜೋಡಿ ಕೊಲೆನ ಮಾಡೋ ಸಂಚಿನ ತನಕ ಕರ್ಕೊಂಡು ಹೋಗುತ್ತೆ. ಇದಕ್ಕಾಗಿ ಗುರುಪ್ರಸಾದ್ JP ನಗರದ ಒಂದು ಬುಕ್ ಸ್ಟೋರ್ನಲ್ಲಿ ದೊಡ್ಡ ಸೈಜಿನ ಪೇಪರ್ ಕಟಿಂಗ್ ಮಾಡೋ ಕಟರ್ಗಳನ್ನು ಖರೀದಿ ಮಾಡ್ತಾನೆ. ನಂತರ ಮೊದಲೇ ತೀರ್ಮಾನ ಮಾಡಿದ ಹಾಗೆ ಆಗಸ್ಟ್ 6ನೇ ತಾರೀಕು ಸೋಮವಾರ ಬೆಳಿಗ್ಗೆ ಸುಮಾರು 10 ಗಂಟೆ ಹೊತ್ತಿಗೆ ವೆಂಕಟೇಶಯ್ಯನ ಮನೆ ಹತ್ರ ಬರ್ತಾರೆ. ಆಗಸ್ಟ್ 6, 2012 ಬೆಳಿಗ್ಗೆ 11 ಗಂಟೆ. ಓ, ಬಂದ್ರಾ? ಹೋಗಿ ಬೇಗ ಕೆಲಸ ಶುರು ಮಾಡ್ಕೊಳ್ಳಿ. ಸರ್, ಡ್ರಿಲ್ಲಿಂಗ್ ಮಿಷನ್ ಒಳಗಿಟ್ಟಿದ್ದೆ, ಅಲ್ಲೇ ಇಟ್ಟಿದ್ದೀನಿ, ಹೋಗಪ್ಪ ಹೊರಗಡೆ. ಸರಿ ಸರ್. ನೋಡ್ರಪ್ಪ, ಕೆಲಸ ಸ್ವಲ್ಪ ನೀಟಾಗಿ ಮಾಡ್ಬಿಟ್ಟು ಹೋಗಿ. ಆಯ್ತು ಗೊತ್ತಾಯ್ತಾ? ಆಯ್ತು ಸರ್. ಏನೋ ಮುದ್ಕಿ ಇಬ್ರೇ ಅಂದೆ, ಇವಳು ಯಾರೋ ಬೇರೆ ಇದ್ದಾಳೆ. ಮೆತ್ತಗೆ ಮಾತಾಡ, ಅವಳು ಮನೆ ಕೆಲಸವಳು, ಹೋಗ್ತಾಳೆ. ಸರಿ, ಕೆಲಸ ಮಾಡ್ತೀನಿ. ಅಮ್ಮರೇ ಬರ್ತೀನಿ ಅಮ್ಮರೇ. ಸರ್, ಸ್ವಲ್ಪ ಕೊಬ್ಬರಿ ಎಣ್ಣೆ ಬೇಕಿತ್ತು ಸರ್. ಹೌದಾ? ಸ್ವರ್ಣ, ಇವರು ಕೊಬ್ಬರಿ ಎಣ್ಣೆ ಬೇಕಂತೆ, ಕೊಡು. ಹೋಗಪ್ಪ. ಸರಿ ಸರ್.
ನಿಲ್ಸು. ನಿಲ್ಸು ಗಾಡಿನ. ಏನೋ ಮನೆಗೆ ಏನೋ ಮಾಡೋದು? ಬಿಸಾಕೋ ಆ ಕಡೆ. ನೆಕ್ಸ್ಟ್ ಏನ್ರ ಮಾಡೋದು? ನೆಕ್ಸ್ಟ್ ಏನೋ ಎಲ್ಲ ಒಡವೆಗಳನ್ನ ಅಡ ಇಟ್ಬಿಡೋದು. ಎಷ್ಟು ಸಿಗುತ್ತೋ ಅದ್ ಮಾಡಿದ್ರೆ? ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಕಣ. ಒಂದಷ್ಟು ದೂರದಲ್ಲಿ ಮೊದಲು ಬೈಕ್ ಕೊಡ್ತಿದ್ದು ಬೇಜಾರಾಗ್ಬಿಟ್ಟಿದೆ. ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ಬಿಡ್ಬೇಕು ಕಣ. ಸರಿ ಕಣ, ಸರಿ ಕಣ, ರೆಡಿಯಾ? ಓಕೆ. ಇವ್ರ ಹತ್ರ ಸ್ಟೇಟ್ಮೆಂಟ್ಗೆ ಸೈನ್ ಮಾಡಿಸ್ಕೊಳ್ರಿ. ಸರಿ ಸರ್. ಬೆಳಗ್ಗೆ ಮಾಡೋಣ. ಎಂಥ ದುರಂತ ನೋಡಿ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಕೊಲೆ ಅಂತ ಹೀನ ಕೃತ್ಯದಲ್ಲಿ ತೊಡಗಿಸಿಕೊಂಡು ತಮ್ಮ ಬದುಕನ್ನ ಹಾಳು ಮಾಡ್ಕೋತಾರೆ. ದುಡ್ಡಿನ ದುರಾಸೆಗೆ ಬಿದ್ದು ಅಮಾಯಕರಾದ ಮುಗ್ಧ ಜೀವಗಳನ್ನ ಅಮಾನುಷವಾಗಿ ಕೊಲೆ ಮಾಡ್ತಾರೆ. ಇದು ತಪ್ಪೇ ಮಾಡಿರದ ಅವರ ಸಂಬಂಧಿಕರ ಮೇಲೂ ಅನುಮಾನ ಪಡುವಂತಾಗಿ ಅವರು ಮಾನಸಿಕವಾಗಿ ನೆಮ್ಮದಿನ ಕಳ್ಕೊಳ್ಳೋ ಹಾಗಾಗುತ್ತೆ. ಹೇಗೋ ಪೊಲೀಸ್ನವರು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ತಮ್ಮ ಪಾಡಿಗೆ ತಾವಿದ್ದ ಅಮಾಯಕ ಜೀವಗಳು ಮತ್ತೆ ವಾಪಸ್ ಬರೋದಿಲ್ಲ. ಯಾರಿಗೂ ತೊಂದರೆ ಮಾಡದ ವೆಂಕಟೇಶಯ್ಯ ದಂಪತಿಗಳು ಮತ್ತೆ ಬರೋದಿಲ್ಲ. ಇಂಥ ವೃದ್ಧ ದಂಪತಿಗಳು ನಮ್ಮ ನಡುವೆ ಇದ್ದಾರೆ. ಮನೆಯಲ್ಲಿ ಒಂಟಿಯಾಗಿ ಜೀವಿಸೋ ಒಂಟಿ ಮಹಿಳೆಯರು ಇದ್ದಾರೆ. ಅವ್ರಿಗಾದ್ರೂ ಒಂದು ಭದ್ರತೆ ಬೇಕು. ವೆಂಕಟೇಶಯ್ಯ ದಂಪತಿಗಳಿಗೆ ಒದಗಿದ ದುರ್ಗತಿ ಮತ್ಯಾರಿಗೂ ಆಗದಿರಲಿ ಅಂತ ಹಾರೈಸ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.